ಎಲ್ಲರಿಗೂ ನಿಸರ್ಗ ಕ್ರಿಯೇಷನ್ಸ್ನ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಕನ್ನಡ ಕಲಿಕೆ ಕ್ಲಾಸಲ್ಲಿ ಕ ವರ್ಗದ ಮೂರನೇ ಅಕ್ಷರವಾದ ಗ ಅಂದರೆ ಖ ಖ ಗುಣಿತಾಕ್ಷರಗಳಿಂದಾದ ಪದನ ನೋಡಿದ್ವಿ. ಈಗ ಗ ಗುಣಿತಾಕ್ಷರಗಳಿಂದ ಕೆಲವೊಂದು ಪದಗಳನ್ನ ಮಾಡಿ ನೋಡೋಣ. ಅದರಲ್ಲಿ ಫಸ್ಟ್ ಒನ್ ಗ, ಗದಗ, ಗದಗ ಅಂತ ಬರೆಯೋಣ, ಗದಗ ಅಂತ. ನೆಕ್ಸ್ಟ್ ಗಾದೀರ್ಘ, ಗಾದೀರ್ಘಕ್ಕೆ ಗ ಡಾಗುಡಿಸು ಡಿ, ಗ ಳ ನಾಕೊಂಬು ನೋಗೆ ನಾವತ್ತು, ಗಾಡಿಗಳನ್ನು ಅಂತ ಒಂದು ಪದ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಗ ಗುಡಿಸು ಗಿ, ಗೀಗೆ ಗಿಡ, ಮರ, ಗಳು, ಗಿಡ ಮರಗಳು ಅಂತ ಒಂದು ಪದ ಮಾಡೋಣ. ನೆಕ್ಸ್ಟ್ ಗ ಗುಡಿಸು ದೀರ್ಘ ಗೀ, ಗೀಗೆ ಗೀ, ತಾ ದೀರ್ಘ ಅಥವಾ ತಾಕಿಲಿ ಅಂತ ಹೇಳ್ಬೋದು, ತಾ ತಲಕಟ್ಟಿನ ದೀರ್ಘ ಅಂತಲೂ ಹೇಳ್ಬೋದು. ಗೀತಾ ಸೊನ್ನೆ, ಗೀತಾ ಜ ಲಿ, ಲಾ ಗುಡಿಸು ಲಿ, ಗೀತಾಂಜಲಿ ಅಂತ ಒಂದು ಪದ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಗ ಕೊಂಬು ಹಾಕ್ಕೊಳ್ಳೋಣ. ಗು, ಗ ಕೊಂಬು ಗು, ಗೂಗೆ ಗು ಡಾಗುಡಿಸು ಡಿ, ಯಾ ಏತ್ವ ಕೊಂಬು ಕಿಲಿ ಅಂದರೆ ಯೋ, ಏತ್ವ ಕೊಂಬು ಕಿಲಿ ಕೊಟ್ಟರೆ ಯೋ ಆಗುತ್ತೆ. ಗು ಡಿ ಯೋ ಳ ಗಾಕೇತ್ವ ಗೆ, ಗುಡಿಯೊಳಗೆ ಅಂತ ಒಂದು ಪದ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಗ ಕೊಂಬು ಕಿಲಿ, ಇದು ಗೂ ಅಂತ, ಗೂಗೆ ಗ ಕೊಂಬು ಕಿಲಿ ಗೂ ಬೆ, ಗೂಬೆ ಯಾ ನಾಕೊಂಬು ನೋಗೆ ನಾವತ್ತು, ಗೂಬೆಯನ್ನು ಅಂತ ಒಂದು ಪದ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಗಾಗೆ ಒಟ್ರು ಸುಲಿ ಗೃ ಆಗುತ್ತೆ, ಅದಕ್ಕೆ ಗೃ ಹ, ಗೃಹ ಮ ಒಂದು ಸೊನ್ನೆ ಮನ್, ಗೃಹ ಮನ್, ತಾಗುಡಿಸು ತೀ, ತೀಗೆ ಅರ್ಧ ಚಂದ್ರ, ಗೃಹ ಮಂತ್ರಿ ಅಂತ ಒಂದು ಪದ. ನೆಕ್ಸ್ಟ್ ಗಾಗೆ ಏತ್ವ ಗೆ, ಗೇಗೆ ಗೆ ಲಾ ಕೊಂಬು ಲು, ಲೂಗೆ ಲಾವತ್ತು, ಗೆಲ್ಲು ವಾ ಸೊನ್ನೆ ಒನ್, ಗೆಲ್ಲುವನ್ ತಾಕೇತ್ವ ತೆ, ಗೆಲ್ಲುವಂತೆ ಅಂತ ಒಂದು ಪದ ಮಾಡೋಣ. ನೆಕ್ಸ್ಟ್ ಗಾಗೆ ಏತ್ವ ದೀರ್ಘ ಗೇ ಅಂತ ಆಗುತ್ತೆ, ಅದಕ್ಕೆ ಗ ಏತ್ವ ದೀರ್ಘ ಗೇ ಲಿ, ಗೇಲಿ ಅಥವಾ ಗೇಲಿ ಅಂತಲೂ ಆಗುತ್ತೆ, ಗೇಲಿ. ಇದು ದೊಡ್ಡ ಲಾನೆ ಬರ್ಕೊಂಬಿಡೋಣ, ಗೇಳಿ ಮಾ ದೀರ್ಘ ಮಾ ಡಾಕೊಂಬು ಡು, ಗೇಳಿ ಮಾಡು ಅಂತ ಒಂದು ಪದ ಮಾಡೋಣ. ಗೇಲಿ ಮಾಡು ಅಂತಲೂ ಬರಿಬೋದು. ನೆಕ್ಸ್ಟ್ ಗೆ ಆದಮೇಲೆ ಗೈ, ಗಾಗೆ ಐತ್ವ ಗೈ, ಗೈಗೆ ಗಾಗೈತ್ವ ಗೈ, ರಾಕೊಂಬು ರು, ಗೈರು, ಹಾ ದೀರ್ಘ ಹಾ, ಜ ರಾಕೊಂಬು ರು, ಗೈರು ಹಾಜರು ಅಂತ ಒಂದು ಪದ. ಗೆ ಗೈ. ನೆಕ್ಸ್ಟ್ ಗೋ, ಗಾ ಏತ್ವ ಕೊಂಬು ಕಿಲಿ ಗೋ, ಗೋಗೆ ಗೋಗೊಂದು ಸೊನ್ನೆ ಘೊಮ್,
ಬಾಕೆತ್ವ ಬೇ, ಗೊಂಬೆ, ಯಾ ಗುಡಿಸು ಈ, ಹೀಗೆ ಒಂದು ಸೊನ್ನೆ ಇನ್ ದ, ಗೊಂಬೆಯಿಂದ ಅಂತ ಒಂದು ಪದ. ನೆಕ್ಸ್ಟ್ ಗ ಏತ್ವ ಕೊಂಬು ಕಿಲಿ ದೀರ್ಘ ಗೋ ಅಂತ ಆಗುತ್ತೆ. ಗೋಗೆ ಗೋ ಡೇ, ಗೋಡೆ, ಯಾ ಏತ್ವ ಕೊಂಬು ಕಿಲಿ ಯೋ ಒಂದು ಸೊನ್ನೆ ಯೊಂದು, ದ ಕೊಂಬು ದು, ಗೋಡೆಯೊಂದು ಅಂತ ಒಂದು ಪದ ಮಾಡೋಣ. ಅನಂತರ ಗೌ, ಗಾಗೆ ಔತ್ವ ಗೌ, ಗೌಗೆ ಗೌರವ, ಗೌರವ, ದೋ, ದಾಕೇತ್ವ ಕೊಂಬು ಕಿಲಿ ದೋ, ಸೊನ್ನೆ ದೊನ್ ದಿ, ದಾಗುಡಿಸು ದಿ, ಗಾಕೇತ್ವ ಗೆ, ಗೌರವದೊಂದಿಗೆ ಅಂತ ಒಂದು ಪದ ಮಾಡೋಣ. ನೆಕ್ಸ್ಟ್ ಗಾಗೆ ಒಂದು ಸೊನ್ನೆ ಗಮ್, ಗಮ್ಗೆ ಗಮ್, ಘ, ಗಂಗಾ ಧ, ರಾಕೇತ್ವ ರೇ, ಗಂಗಾಧರೇ, ಶಾಗೆ ವಾವತ್ತು ಶ್ವ ರ, ಗಂಗಾಧರೇಶ್ವರ ಅಂತ ಒಂದು ಪದ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಗಹ, ಗಹ ಒಂದು ಅದು ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ನಾನು ಹೇಳ್ತೀನಿ. ಈ ಕೊನೆಯ ಹ ಸೌಂಡ್ ಬರೋ ಅಂಥ ಪದಗಳನ್ನು ನಾನು ಸಪ್ರೇಟಾಗಿ ಒಂದು ಕ್ಲಾಸಲ್ಲಿ ಪದಗಳನ್ನು ರಚಿಸಿ ತೋರಿಸ್ತೀನಿ. ಅಲ್ಲಿನ ತನಕ ನಾವು ಮಿಕ್ಕಿದ ಪದಗಳನ್ನೆಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳೋಣ. ಇದರಲ್ಲಿ ಫಸ್ಟ್ ಗ ಗದಗ, ಗಾ ಗಾಡಿಗಳನ್ನು, ಗಿ ಗಿಡ ಮರಗಳು, ಗೀ ಗೀತಾಂಜಲಿ, ಗು ಗುಡಿಯೊಳಗೆ, ಗೂ ಗೂಬೆಯನ್ನು, ಗೃ ಗೃಹಮಂತ್ರಿ, ಗೆ ಗೆಲ್ಲುವಂತೆ ಅಂತ, ಗೇ ಗೇಳಿ ಮಾಡು, ಗೈ ಗೈರು ಹಾಜರು, ಗೊ ಗೊಂಬೆಯಿಂದ, ಗೋ ಗೋಡೆಯೊಂದು, ಗೌ ಗೌರವದೊಂದಿಗೆ, ಗಮ್ ಗಂಗಾಧರೇಶ್ವರ, ಗಹ ಅಂತ ನಾವು ಗಾಯಿಂದ ಇಷ್ಟು ಪದಗಳನ್ನು ರಚಿಸಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಚೆನ್ನಾಗಿ ಇದನ್ನು ಹೇಳ್ಕೊಂಡು ಪ್ರಾಕ್ಟೀಸ್ ಮಾಡಿ. ನಿಮಗೆ ಅಕ್ಷರಾಭ್ಯಾಸ ತುಂಬ ಚೆನ್ನಾಗಿ ಮನದಟ್ಟಾಗುತ್ತೆ.